ಇನ್ನು ಮೈಸೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆ ಒಂದರಲ್ಲಿ ನಿನ್ನೆ ಹೈಸ್ಕೂಲ್ನಲ್ಲೇ ರ್ಯಾಗಿಂಗ್ ನಡೆದಿತ್ತು. ಒಬ್ಬ ವಿದ್ಯಾರ್ಥಿಯ ಮರ್ಮಾಂಗಕ್ಕೆ ಒದ್ದು ತೀವ್ರವಾಗಿ ಗಾಯಗೊಳಿಸಿದ್ರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಯಾಕಿನ್ನೂ ಕ್ರಮ ತಗೊಂಡಿಲ್ಲ ಅಂತ ನಿನ್ನೆ ಎಲ್ಲ ಕೇಳ್ತಾ ಇದ್ರು. ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ಬಾಲಕರ ವಿರುದ್ಧ ಎಫ್ಐಆರ್ ಆಗಿದೆ. ಜಯಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಅನ್ನು ಮಾಡಿಕೊಂಡಿದ್ದಾರೆ. A1 ಶಾಲಾ ಆಡಳಿತ ಮಂಡಳಿ, A2 ಶಿಕ್ಷಕರು, 3 ಬಾಲಕರ ವಿರುದ್ಧ ಎಫ್ಐಆರ್ ಆಗಿದೆ ಅಂತ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ. ಅದೇನೋ 3 ಜನ ಹುಡುಗರು ಇವನು ಕ್ಲಾಸ್ ಲೀಡರ್, ಆ್ಯಕ್ಚುಲಿ ಇವನ ಜೊತೆಯಲ್ಲಿ ದುಡ್ಡು ತಗೊಂಬ ಅಂತ ಒಂದು 3,000 ರೂಪಾಯಿ ದುಡ್ಡು ಕಿತ್ತಿದ್ರಂತೆ, ಜೊತೆಗೆ ಮೊಬೈಲ್ ಕಿತ್ಕೊಂಡಿದ್ರಂತೆ. ಮೊನ್ನೆ ಏನೋ ಬಾತ್ರೂಮಿಗೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ, ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಇದೆಲ್ಲ ಆದರೂ ಕೂಡ ಶಾಲಾ ಆಡಳಿತ ಮಂಡಳಿಯವರು ಸ್ಕೂಲು ಕೆಟ್ಟ ಹೆಸರು ಬರುತ್ತೆ ಅಂತ ಮುಚ್ಚಾಕೋ ಪ್ರಯತ್ನವನ್ನು ಮಾಡಿದ್ರು ಅಂತ ಆರೋಪ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಅಧಿಕೃತವಾಗಿ ಯಾರಾದರೂ ದೂರನ್ನು ದಾಖಲು ಮಾಡಿದ್ರ, ಅದರ ಆಧಾರದಲ್ಲಿ FIR ಆಗಿರೋದ? FIRನ ಸಾರಾಂಶ ಏನು? ಬಾಲಕನ ಪೋಷಕರ ರ್ಯಾಗಿಂಗ್ಗೆ ಒಳಗಾದ ಬಾಲಕನ ಪೋಷಕರು ಕೊಟ್ಟಂತಹ ದೂರನ್ನ ಆಧರಿಸಿ ಈ ಒಂದು FIR ದಾಖಲಾಗಿರುವಂತದ್ದು. ಬಾಲಕನ ಪೋಷಕರು ಅವತ್ತನೇ ದೂರನ್ನ ಕೂಡ ಹೋಗಿದ್ರು ಕೂಡ ಒಂದು ರೀತಿಯಾಗಿ ಈ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಎರಡು ಕಡೆಯಲ್ಲಿ, ಅದು ಶಾಲಾ ಆಡಳಿತ ಮಂಡಳಿಯವರು ಕಾಂಪ್ರಮೈಸ್ ತರದ ಒಂದು ಪ್ಲಾನ್ ಅನ್ನ ಮಾಡಿದ್ದಂಥದ್ದು, ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಂತಹದ್ದು ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಯಾವಾಗ ಮಾಧ್ಯಮದಲ್ಲಿ ವರದಿ ಬರ್ತಿದ್ದಂಗೆ ಫೈನಲ್ ಆಗಿ ಪೋಷಕರು ಮತ್ತೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಶಾಲೆಯ ಆಡಳಿತ ಮಂಡಳಿಯ ಮೇಲೇನೆ ಮೊದಲೇ ಅಂದ್ರೆ A1 ಅವರೇ ಆಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರು ಅಂದ್ರೆ ಶಾಲೆಯನ್ನು ಕೂಡ A1 ಮಾಡಿರುವಂತದ್ದು. ತದನಂತರದಲ್ಲಿ ಆ ಬಾಲಕರನ್ನು ಕೂಡ ಆರೋಪಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿ ಈಗ ಅಂತಿಮವಾಗಿ FIR ದಾಖಲಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ FIR ಆದಮೇಲೆ ಇವತ್ತು ಏನು ಕ್ರಮ ತಗೋತಾರೆ, ಯಾರನ್ನು ವಿಚಾರಣೆ ಕರೀತಾರೆ, ಏನು ಎತ್ತ ಅಂತಂದ್ಬಿಟ್ಟು.